ಗಾಳಿ ಆಂಜನೇಯ ದೇಗುಲದಲ್ಲಿ ಅನಾಚಾರ ನಡೆದು ಹೋಗಿದೆಯಾ ಅನ್ನೋ ಆರೋಪ. QR ಕೋಡ್ಗೆ ದಕ್ಷಿಣೆ ಹಾಕಿದ್ರೆ ಅರ್ಚಕನ ಖಾತೆಗೆ ಕಾಸು ಹೋಗ್ತಿದೆಯಂತ. ಹಣ ಹೊಡೆಯೋಕೆ ಅರ್ಚಕರಿಂದಲೇ ಆನ್ಲೈನ್ ಮೋಸದ ತಂತ್ರ ಅನುಸರಿಸಲಾಗ್ತಿದೆಯಾ ಅನ್ನೋ ಅನುಮಾನ. QR ಕೋಡಿಗೆ ಅರ್ಚಕ ಶ್ರೀನಿವಾಸ್ ವೈಯಕ್ತಿಕ ಖಾತೆ ಲಿಂಕ್ ಆಗಿದೆ. ದೇಗುಲದ ಬ್ಯಾಂಕ್ ಖಾತೆ ಬದಲು ಅರ್ಚಕರ ಖಾತೆಗೆ ಕಾಣಿಕೆ ಸಂದಾಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 8 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ವಿಡಿಯೋ ಕಳೆದ ಕೆಲ ದಿನಗಳ ಹಿಂದೆ ಭಾರೀ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ. ಅರ್ಚಕರಿಂದಲೇ ದುಡ್ಡನ್ನು ಹೊಡೆಯುವ ಯತ್ನ ಮಾಡಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಚರ್ಚೆಗಳು ಕೂಡ ಆಗಿತ್ತು. ಇದೀಗ QR ಕೋಡ್ನ ಮೂಲಕವೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಅಂತ ನೀಡುವ ಹಣವನ್ನು ಅರ್ಚಕರ ಜೇಬಿಗೆ ಇಳಿಸ್ಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಈಗ ಟಾಪ್ 30 ಸುದ್ದಿಗಳನ್ನು ಗಮನಿಸಿ. ಬೆಂಗಳೂರಿನಲ್ಲಿ ಕಿತ್ತೂರು ಉತ್ಸವ ಜ್ಯೋತಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡುವಾಗ ಅವಘಡ ನಡೆದಿದೆ. ಜ್ಯೋತಿ ಬೆಳಗುವ ವೇಳೆ ಸಿಎಂ ಬಟ್ಟೆಗೆ ಆಕಸ್ಮಿಕವಾಗಿ ಸಣ್ಣ ಕಿಡಿ ತಾಕಿದೆ. ಇದನ್ನ ಗಮನಿಸಿದ ಭದ್ರತಾ ಸಿಬ್ಬಂದಿ ಕೂಡಲೇ ಕಿಡಿಯನ್ನ ಆರಿಸಿದ್ದಾರೆ. ಮೂಡ ಹಗರಣ ಸಂಬಂಧ ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಪ್ರತಿಕ್ರಿಯಿಸಿದ್ರು. ಮೂಡ ಹಗರಣದ ಬಗ್ಗೆ ರಾಜ್ಯ ಹಾಗೂ ದೇಶದ ಕಾನೂನು ತಜ್ಞರು ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಪತಿ ಗಳಿಸುವ ಪ್ರಯತ್ನ ಆಗಿರಬಹುದು, ಆದರೆ ಈ ತಪ್ಪನ್ನ ಮುಚ್ಚಿಡಲು ಸಾಧ್ಯವಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಮುಂದುವರಿಸಬೇಕು, ಅದನ್ನ ಮುಂದುವರಿಸುವ ಕೆಲಸ ಆಗ್ತಾ ಇದೆ. ಕಾನೂನಿನಿಂದ ಬಚಾವಾಗಲು ಸಾಧ್ಯವಿಲ್ಲ ಅಂತ ಹೇಳಿದರು. ಈ ತಪ್ಪನ್ನ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಒಂದು ಚೌಕಟ್ಟಲ್ಲಿ ಏನೇನದು ಮುಂದುವರಿಸ್ಕೊಂಡು ಹೋಗಬೇಕು, ಅದು ತನ್ನ ಕೋರ್ಸನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗೇ ಆಗುತ್ತೆ. ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಚರ್ಚೆ ಆಗ್ತದೆ, ಸಾರ್ವಜನಿಕರು ನಿನ್ನೆ ಚರ್ಚೆ ಮಾಡ್ತಿದ್ರು. ಹಾಗಿದ್ರೆ ತುಂಬ ಜನ ಬೇರೆ ಬೇರೆ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ವಾಪಸ್ ಅದನ್ನು ಇಸ್ಕೊಂಡು ಸರ್ಕಾರಕ್ಕೆ ವಹಿಸ್ಕೊಟ್ಬಿಟ್ರೆ ಅವರನ್ನು ವಾಪಸ್ ಬಿಟ್ಟು. ಚಿಕ್ಕೋಡಿ ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಂತಹ ಬೆಂಕಿ ಅವಘಡದಲ್ಲಿ ವ್ಯಕ್ತಿಯೊಬ್ಬ ಸಜೀವ ದಹನವಾಗಿದ್ದಾನೆ. ಕಾರೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿಯ ತೀವ್ರತೆಗೆ ಕಾರಲ್ಲಿದ್ದ ವ್ಯಕ್ತಿ ಸುಟ್ಟು ಕರಕಲಾಗಿದ್ದಾನೆ. ಫೈರೋಜ್ ವಡಗಾಂವ್ ಮೃತ ದುರ್ದೈವಿ. ಜೈನಾಪುರ ಗ್ರಾಮದ ಹೊರವಲಯದ ಬಳಿ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಊಟಕ್ಕಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿರುವ ವಸತಿ ಶಾಲೆಯಲ್ಲಿ ನಡೆದಿದೆ. ಸಮರ್ಪಕವಾಗಿ ಊಟ ನೀಡದೆ ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಹಸಿವು ನೀಗಿಸದ ಅಧಿಕಾರಿಗಳ ವಿರುದ್ಧ ರೈತ ಸಂಘ ಕಿಡಿಕಾರಿದೆ. ಕೊಪ್ಪಳ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ಹೆಣ್ಣು ಮಗು ಅಂತ ಹೇಳಿ ಸತ್ತಿರೋ ಗಂಡು ಕೂಸನ್ನ ನೀಡಿರುವ ಆರೋಪ ಕೇಳಿಬಂದಿದೆ. ನಗರದ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಘಟನೆ ಸಂಭವಿಸಿದೆ. ತನಗೆ ಆಗಿದ್ದು ಹೆಣ್ಮಗು, ಆದರೆ ಇವತ್ತು ಸತ್ತಿರುವಂತಹ ಗಂಡು ಮಗುವನ್ನ ತಂದು ಕೊಟ್ಟಿದ್ದಾರೆ ಅಂತ ತಾಯಿ ಗೌರಿ ಆರೋಪವನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕು ಗೌರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸೆಪ್ಟೆಂಬರ್ 25ನೇ ತಾರೀಕು ಡೆಲಿವರಿ ಆಗಿತ್ತು. ಆದರೆ ಈ ರೀತಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶ ಈಗ ಪೋಷಕರಿಂದ ವ್ಯಕ್ತವಾಗಿದೆ. ಒಂದಿನ ನನ್ನ ಮಗ ತೋರಿಸೋದಿತ್ತಲ್ಲ ಸರ್, ನನಗೆ ಅತ್ತಾಯಿಗೆ 1 ನಿಮಿಷ ನಿಂತು ನೋಡೋ
ಗದಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ನಡಿಗೆ ಕಾರ್ಯಕ್ರಮ ನಡೆಯಿತು. ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವ ಹಿನ್ನೆಲೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಎಪಿಎಂಸಿ ಯಾರ್ಡ್ನ ರಾಮಕೃಷ್ಣ ಆಶ್ರಮದಲ್ಲಿ ಗಾಂಧಿ ವೃತ್ತದವರೆಗೆ ಪಾದಯಾತ್ರೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಜಿಎಸ್ ಪಾಟೀಲ್ರ ನೇತೃತ್ವದಲ್ಲಿ ನಡಿಗೆ ನಡೆಯಿತು. ಪಾದಯಾತ್ರೆಯಲ್ಲಿ ಜಿಲ್ಲೆಯ ಪ್ರಮುಖ ಮುಖಂಡರು ಭಾಗಿಯಾಗಿದ್ದರು. ದಿನೇ ದಿನೇ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಹೀಗಾಗಿ NHAI ಎಚ್ಚೆತ್ತು ರಸ್ತೆ ಗುಂಡಿ ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮಂಡ್ಯದ ಹೊರ ವಲಯದಲ್ಲಿ ಮೊನ್ನೆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು KSRTC ಬಸ್ ಪಲ್ಟಿಯಾಗಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ 40ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಗಾಯಾಳುಗಳನ್ನ ಮಂಡ್ಯ ಮಿಮ್ಸ್ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇನ್ನು ಭೀಕರ ಅಪಘಾತದ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತ ಸಂಭವಿಸಿದೆ ಅಂತ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದರು. ಹೀಗಾಗಿ ಇದೀಗ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇದೆ. ಗಾಂಧಿ ಜಯಂತಿ ಹಿನ್ನೆಲೆ ದಾವಣಗೆರೆಯ ಕುಂದವಾಡ ಕೆರೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ಕುಂದವಾಡ ಕೆರೆಯ ವಾಯು ವಿಹಾರಿಗಳ ಬಳಗದ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಗಾಂಧಿ ಜಯಂತಿ ಆಚರಣೆ ಮಾಡಿದ್ರು. ಕೆರೆಯು ನಗರಕ್ಕೆ ಕುಡಿಯುವ ನೀರನ್ನ ಪೂರೈಸುತ್ತದೆ. ಪ್ರತಿ ವಾರ ಕೆರೆಯನ್ನ ಸ್ವಚ್ಛ ಮಾಡುವ ಸಂಕಲ್ಪವನ್ನ ಸ್ಥಳೀಯರು ಮಾಡಿದ್ರು. ವಾಯು ವಿಹಾರಿಗಳು ಕೆರೆಯಲ್ಲಿ ಬಿದ್ದ ಪ್ಲಾಸ್ಟಿಕ್ ಕಸ ಸ್ವಚ್ಛಗೊಳಿಸಿ ಕಸ ಗುಡಿಸಿದ್ರು. ಚಪ್ಪಲ್ಲು ಅಷ್ಟೇನೆ. ಬರೇ ಪೈಪ್ ಎತ್ಕೊಳಕ್ಕೆ. ಭಾರತ್ ಮಾತಾಗೆ ಭಾರತ್ ಮಾತಾಗೆ. ಇಂದು ಮಹಾತ್ಮ ಗಾಂಧೀಜಿ ಜನ್ಮದಿನ. ರಾಷ್ಟ್ರಪಿತ ಗಾಂಧೀಜಿಗೆ ಮಂಗಳೂರಿನಲ್ಲೊಂದು ಪುಟ್ಟ ಗುಡಿ ಇದೆ. ಗಾಂಧೀಜಿ ಇಲ್ಲಿ ದೇವರಾಗಿ ನಿತ್ಯ ತ್ರಿಕಾಲ ಪೂಜೆಯನ್ನ ಕೈಗೊಳ್ಳುವುದು ವಿಶೇಷವಾಗಿದೆ. ಕಂಕನಾಡಿಯ ಬ್ರಹ್ಮ ಬೈದರ್ಕಗಳ ಗರಡಿ ಕ್ಷೇತ್ರದಲ್ಲಿ ಗಾಂಧೀಜಿ ಗುಡಿ ಇದೆ. ಇಲ್ಲಿ ಗಾಂಧೀಜಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಕ್ಕದಲ್ಲಿಯೇ ಗುಡಿಯನ್ನ ಕಟ್ಟಿ ಆರಾಧಿಸಲಾಗುತ್ತೆ. ಇವತ್ತು ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯ ಹುತಾತ್ಮ ಯೋಧರಿಗೆ ಶ್ರೀರಂಗಪಟ್ಟಣದಲ್ಲಿ ಪಿಂಡ ಪ್ರದಾನ ಮಾಡಲಾಯಿತು. ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ದತ್ತ ಸೇನೆ ಮೈಸೂರು, ಅರಿವು ಸಂಸ್ಥೆ ಮೈಸೂರು ಇವರ ಸಹಯೋಗದಲ್ಲಿ ವಿವಿಧ ದುರ್ಘಟನೆಗಳಲ್ಲಿ ಸಾವಿಗೀಡಾದ ಹುತಾತ್ಮ ವೀರ ಯೋಧರಿಗೆ ಕಾವೇರಿ ನದಿ ತಟದಲ್ಲಿ ಪಿಂಡ ಪ್ರದಾನ ಮಾಡಲಾಯಿತು. ಯುವತಿ ಪಿಜಿಗೆ ತಡವಾಗಿ ಹೋಗಿದ್ದಕ್ಕೆ ಪಿಜಿ ಮಾಲೀಕ ಯುವತಿ ಕಡೆಯವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಯುವತಿ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಓದ್ತಾ ಇದ್ಲು. ರಾತ್ರಿ ಸಂಬಂಧಿಕರ ಮನೆಗೆ ಹೋಗಿದ್ರಿಂದ ಪಿಜಿಗೆ ಬರೋದು ಅರ್ಧ ಗಂಟೆ ತಡವಾಗಿದೆ. ಹೀಗಾಗಿ ಪಿಜಿ ಮಾಲೀಕ ಒಳಗೆ ಸೇರಿಸಲ್ಲ ಅಂತ ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾನೆ. ತಕ್ಷಣ ಯುವತಿ ಪೋಷಕರಿಗೆ ಕರೆ ಮಾಡಿ